Hello friends, welcome to chapter 14 Semiconductor Electronics and part 1. So today's objectives now valence and conduction band, semiconductor and its properties, mechanism of conductor of electrons and holes, intrinsic and extrinsic conductors. So valence band, conduction band and forbidden energy gap. So valence bond the band formed by series of energy levels containing the valence electrons is known as valence band. So ಒಂದು ಬ್ಯಾಂಡ್ ಅಂದ್ರೆ ಸ್ವಲ್ಪ ಜಾಗ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಬೇರೆ ಬೇರೆ ಎನರ್ಜಿ ಲೆವೆಲ್ಸ್ ಸೀರೀಸ್ ಆಗಿ ಇರುತ್ತೆ. ಸೊ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂತ ಒಂದು ಗ್ಯಾಪ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ವೇಲೆನ್ಸ್ ಬ್ಯಾಂಡ್ ಮೇ ಬಿ ಡಿಫೈನ್ಡ್ ಆಸ್ ದ ಬ್ಯಾಂಡ್ ವಿಚ್ ಇಸ್ ಆಕ್ಯುಪೈಡ್ ಬೈ ದ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ವೇಲೆನ್ಸ್ ಬ್ಯಾಂಡ್ ಅಂದ್ರೆ ಆ ನೇಮ್ ಅಲ್ಲೇ ಇದೆ. ಸೊ ಇದೊಂದು ಸ್ಪೇಸ್ ಜಾಗ, ಇದರಲ್ಲಿ ಬರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. And the conduction band may also defined as the lowest unfilled energy band. So ಕೆಳಗಡೆ conduction band ಇರುತ್ತೆ, highly unfilled energy gap ಅಲ್ಲಿ valence band ಇರುತ್ತೆ. And the separation between the conduction band and the valence band is known as forbidden energy gap. So ಎರಡು ಬ್ಯಾಂಡ್ ಇದ್ರೆ conduction band ಮತ್ತೆ valence band, ಎರಡು ನಡುವೆ ಇರತಕ್ಕಂತ ಗ್ಯಾಪ್ ನಾವೇನಂತ ಕರಿತೀವಿ, that is called as forbidden energy gap. And there is no allowed energy state in this gap, hence no electron can stay in the forbidden energy gap. So ಈ ಎರಡರ ನಡುವೆ ಯಾವುದೇ ಎನರ್ಜಿ ಸ್ಟೇಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಎನರ್ಜಿ ಸ್ಟೇಟ್ ಇಲ್ಲ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಇರಕ್ಕೆ ಸಾಧ್ಯ ಇಲ್ಲ ಈ ಗ್ಯಾಪ್ ಅಲ್ಲಿ. ನೆಕ್ಸ್ಟ್ ಇನ್ಸುಲೇಟರ್, ಸೆಮಿಕಂಡಕ್ಟರ್ ಅಂಡ್ ಕಂಡಕ್ಟರ್. ಆನ್ ದಿ ಬೇಸಿಸ್ ಆಫ್ ಫಾರ್ಬಿಡನ್ ಬ್ಯಾಂಡ್, ದಿ ಇನ್ಸುಲೇಟರ್, ಸೆಮಿಕಂಡಕ್ಟರ್ ಅಂಡ್ ದ ಕಂಡಕ್ಟರ್ಸ್ ಆರ್ ಡಿಸ್ಕ್ರೈಬ್ಡ್ ಆಸ್ ಫಾಲೋ. ಸೊ ಈ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅಥವಾ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಮೇಲೆ ಇನ್ಸುಲೇಟರ್, ಸೆಮಿಕಂಡಕ್ಟರ್ ಮತ್ತೆ ಕಂಡಕ್ಟರ್ಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. So first insulator ಅಲ್ಲಿ, in case of insulator the forbidden energy gap is very wide. So ಈ ಇನ್ಸುಲೇಟರ್ ಅಲ್ಲಿ ಈ ಮಿಡ್ಲ್ ಇರತಕ್ಕಂತ ಗ್ಯಾಪ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಸಪೋಸ್ ಈ ಮಿಡ್ಲ್ ಇರತಕ್ಕಂತ ಗ್ಯಾಪ್ ಏನಿದೆ ತುಂಬಾ ಜಾಸ್ತಿ ಇದೆ. ಸೊ ದಿಸ್ ಇಸ್ ಇನ್ಸುಲೇಟರ್. And due to this fact electrons cannot jump from valence band to conduction band. So ಇದರಿಂದ ಈ ವೇಲೆನ್ಸ್ ಬ್ಯಾಂಡ್, ಕೆಳಗಿರ್ತಕ್ಕಂಥ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಎಲೆಕ್ಟ್ರಾನ್ಸ್ ಜಂಪ್ ಆಗಲ್ಲ. ಏನಕ್ಕಂದ್ರೆ there is ಜಾಸ್ತಿ ಎನರ್ಜಿ, ಜಾಸ್ತಿ ಗ್ಯಾಪ್ ಇದೆ ಮಿಡ್ಲ್ ಅಲ್ಲಿ. In insulator the valence electrons are bound very tightly to their parents atoms. So insulator ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅದರ ಪೇರೆಂಟ್ ಆಟಮ್ಸ್ ಜೊತೆ ತುಂಬಾ ಟೈಟ್ ಆಗಿರುತ್ತೆ. ಸೊ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಎನರ್ಜಿ ನಾವು ಅಪ್ಲೈ ಮಾಡಿದಾಗ ಮಾತ್ರ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ. Increase in the temperature enables some electrons to go to conduction band. So ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಂಗೆಲ್ಲ ಸ್ವಲ್ಪ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಗೆ ಟ್ರಾನ್ಸ್ಫರ್ ಆಗಬಹುದು. Next, semiconductors. So in semiconductors the forbidden energy band is very small. So semiconductors ಅಲ್ಲಿ ಈ forbidden band ತುಂಬಾ ಕಡಿಮೆ ಇರುತ್ತೆ. Germanium and silicon are the examples of semiconductors. So semiconductors example germanium ಮತ್ತೆ silicon. And the semiconductor material is one whose electrical properties lies between the insulator and the good conductor. So semiconductor material ಅಲ್ಲಿ it is the ಇದರ ಒಂದು ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಯಾವಾಗಲೂ ಇನ್ಸುಲೇಟರ್ ಮತ್ತೆ ಕಂಡಕ್ಟರ್, ಒಳ್ಳೆ ಕಂಡಕ್ಟರ್ ನಡುವೆ ಇರುತ್ತೆ. And when a small amount of energy is supplied, the electron can easily jump from valence band to conduction band. So ಸ್ವಲ್ಪ ಎನರ್ಜಿ ಸಪ್ಲೈ ಮಾಡಿದ್ರು ಕೂಡ ಈ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಜಂಪ್ ಆಗುತ್ತೆ. For example, when temperature is increased, the forbidden band is decreased, so that some of the electrons liberated into the conduction band. So temperature increase ಮಾಡಿದಂಗೆಲ್ಲ ಮಿಡಲ್ ಇರತಕ್ಕಂತ ಗ್ಯಾಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಇಂದ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಟ್ರಾನ್ಸ್ಫರ್ ಆಗಿ ಶುರುವಾಗುತ್ತೆ. Next, conductors. So what are conductors? In case of conductors there is no forbidden band. So conductors ಅಲ್ಲಿ forbidden band ಇರಲ್ಲ, ಅಂದ್ರೆ ಮಿಡಲ್ ಗ್ಯಾಪೇ ಇರಲ್ಲ. And the valence band and the conduction band overlap each other. So ಈ valence band ಮತ್ತೆ ಕಂಡಕ್ಟರ್ ಬ್ಯಾಂಡ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. Here plenty of free electrons are available for electric conduction. So ಇಲ್ಲಿ ತುಂಬಾ ಜಾಸ್ತಿ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಎಲೆಕ್ಟ್ರಿಕ್ ಕಂಡಕ್ಷನ್ ಗೆ. So a slightly potential difference across the conductor cause the free electrons to constitute electric current. So ಸ್ವಲ್ಪ potential difference apply ಮಾಡಿದ್ರೆ ಸಾಕು, ಫ್ರೀ ಎಲೆಕ್ಟ್ರಾನ್ಸ್ valence band ಇಂದ ಕಂಡಕ್ಟರ್ ಬ್ಯಾಂಡ್ ಹೋಗ್ಬಿಟ್ಟು so they start conducting electricity.
And the properties of semiconductors. So semiconductors are property. They have resistivity less than insulator and more than conductor. So semiconductors ಗೆ resistivity conductors ಗಿನ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ insulator ಗಿನ ಕಡಿಮೆ ಇರುತ್ತೆ. And the resistance of semiconductor decrease with the increase in temperature and vice versa. So semiconductor na resistance decreases with increase in temperature. So temperature increase ಮಾಡಿದ್ರೆ resistance decrease ಆಗುತ್ತೆ, temperature ನ ಕಡಿಮೆ ಮಾಡಿದ್ರೆ resistance increase ಆಗುತ್ತೆ. When suitable metallic impurity like arsenic and gallium etc. is added to semiconductors, it current conducting property changes appreciably. So ಇದಕ್ಕೆ semiconductor ಗೆ ನಾವೇನಾದ್ರು arsenic ಮತ್ತೆ gallium ಅಂತ metallic impurity ಅಂದ್ರೆ ಯಾವುದೇ ಒಂದು ಮೆಟಲ್ ಗೆ ಇನ್ನೊಂದು ಮೆಟಲ್ ಆಡ್ ಮಾಡೋದು. ಸೊ ಇಟ್ ಇಸ್ ಕಾಲ್ಡ್ ಆಸ್ ಇಂಪ್ಯೂರಿಟಿ. ಈ ತರ ಇಂಪ್ಯೂರಿಟಿಗಳನ್ನ ಹಾಕೋದ್ರಿಂದ ಅದರ ಕಂಡಕ್ಟಿಂಗ್ ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ, ಸೊ ಜಾಸ್ತಿ ಆಗುತ್ತೆ ಅಂತ. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸೆಮಿಕಂಡಕ್ಟರ್. ಸೊ ಟೆಂಪರೇಚರ್ ನ ಎಫೆಕ್ಟ್ ಏನ್ ಬೀಳುತ್ತೆ ಸೆಮಿಕಂಡಕ್ಟರ್ ಮೇಲೆ ಅಂತ. ನೆಕ್ಸ್ಟ್, ಅಟ್ ವೆರಿ ಲೋ ಟೆಂಪರೇಚರ್ ಸೇ ದಿ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಬಿಹೇವ್ಸ್ ಲೈಕ್ ಎ ಪರ್ಫೆಕ್ಟ್ ಇನ್ಸುಲೇಟರ್. ಸೊ ತುಂಬಾ ಕಡಿಮೆ ಟೆಂಪರೇಚರ್ ಇದ್ದಾಗ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಪರ್ಫೆಕ್ಟ್ ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ. Since the covalent bond are very strong and no free electrons are available. So atom ಗಳ ನಡುವೆ ಕೋವಾಲೆಂಟ್ ಬಾಂಡ್ ಇರೋದ್ರಿಂದ ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಸ್ಟ್ರಾಂಗ್ ಇದ್ದಾಗ ಎಲೆಕ್ಟ್ರಾನ್ಸ್ ತುಂಬಾ ಗಟ್ಟಿಯಾಗಿ ಬೌಂಡ್ ಆಗಿರುತ್ತೆ ನ್ಯೂಕ್ಲಿಯಸ್ಗೆ, ಹೊರಗಡೆ ಬರಕ್ಕೆ ಕಷ್ಟ ಆಗುತ್ತೆ. ಸೊ ಅಟ್ ರೂಮ್ ಟೆಂಪರೇಚರ್ ಸಮ್ ಆಫ್ ದಿ ಕೋವಾಲೆಂಟ್ ಬಾಂಡ್ಸ್ ಆರ್ ಬ್ರೋಕನ್ ಡ್ಯೂ ಟು ಥರ್ಮಲ್ ಎನರ್ಜಿ ಸಪ್ಲೈಡ್ ಟು ಕ್ರಿಸ್ಟಲ್. ಸೊ ತುಂಬಾ ಕಡಿಮೆ ಟೆಂಪರೇಚರ್ ಅಂದ್ರೆ 0 ಕೆಲ್ವಿನ್ ಅಂದ್ರೆ -273 ಡಿಗ್ರಿ ಸೆಲ್ಸಿಯಸ್. ಸೊ ಆ ಟೆಂಪರೇಚರ್ ಅಲ್ಲಿ ಇಟ್ ಆಕ್ಟ್ಸ್ ಲೈಕ್ ಅ ಪರ್ಫೆಕ್ಟ್ ಇನ್ಸುಲೇಟರ್. ಬಟ್ ರೂಮ್ ಟೆಂಪರೇಚರ್ ಅಂದ್ರೆ ನಾರ್ಮಲ್ 27-30 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ಕೆಲವೊಂದು ಕೋವಾಲೆಂಟ್ ಬಾಂಡ್ ಗಳು ಬ್ರೇಕ್ ಆಗ್ಬಿಟ್ಟು ಸೊ ಫ್ರೀ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ ಡ್ಯೂ ಟು ಥರ್ಮಲ್ ಎನರ್ಜಿ ಸಪ್ಲೈ ಟು ದ ಕ್ರಿಸ್ಟಲ್. And due to the breaking of bonds, some electrons become free when they are engaged in the formation of these bonds. So next break bonds, some electron ಗಳು ಫ್ರೀ ಆಗಿ which were engaged. So ಈ ಬಾಂಡ್ ಗಳಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ ಬೌಂಡ್ ಆಗಿದ್ದು ಫ್ರೀ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ ಇನ್ ದ ಕೋವಾಲೆಂಟ್ ಬಾಂಡ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸ್ಮಾಲ್ ಸರ್ಕಲ್. ಸೊ ಕೋವಾಲೆಂಟ್ ಬಾಂಡ್ ಅಲ್ಲಿ ಆಬ್ಸೆಂಟ್ ಅಂದ್ರೆ ಈಗ ಇಲ್ಲೊಂದು ಬಾಂಡ್ ಇದೆ, ಸೊ ಎರಡು ಬಾಂಡ್ ನಡುವೆ ಒಂದು ಎಲೆಕ್ಟ್ರಾನ್ ಆಬ್ಸೆಂಟ್ ಇದೆ. ಸೊ ಈ ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಆಗಿ ಹೊರಗಡೆ ಹೋಗಿದೆ. ಇದನ್ನ ನಾವು ಸ್ಮಾಲ್ ಸರ್ಕಲ್ ಇಂದ ಡಿನೋಟ್ ಮಾಡ್ತೀವಿ. ಎಲೆಕ್ಟ್ರಾನ್ ಖಾಲಿ ಆಗಿರುತ್ತಲ್ಲ ಜಾಗ, ಅದಕ್ಕೆ ಸ್ಮಾಲ್ ಸರ್ಕಲ್ ಆಗಿ ಡಿನೋಟ್ ಮಾಡ್ತೀವಿ. ದಿ ಎಂಟಿ ಸ್ಪೇಸ್ ಆರ್ ವೇಕೆನ್ಸಿ ಲೆಫ್ಟ್ ಬಿಹೈಂಡ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಹೋಲ್. ಸೊ ಇಲ್ಲೇನು ವೇಕೆನ್ಸಿ ಉಳಿತಲ್ಲ ಖಾಲಿ ಜಾಗ, ಸೊ ಇದನ್ನ ನಾವು ಹೋಲ್ ಅಂತ ಕರಿತೀವಿ. ಸಿನ್ಸ್ ಎಲೆಕ್ಟ್ರಾನ್ ಯೂನಿಟ್ ನೆಗೆಟಿವ್ ಚಾರ್ಜ್, ದಿ ಹೋಲ್ ಕ್ಯಾರೀಸ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಾನ್ ಬಿಟ್ಟು ಹೋಗಿದೆ ಆ ಜಾಗದಿಂದ. ಸೊ ಈ ಹೋಲಿಗೆ ಏನ್ ಚಾರ್ಜ್ ಇರುತ್ತೆ ನಾವು ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಮೆಕ್ಯಾನಿಸಮ್ ಆಫ್ ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ಸೊ ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಇಂದ ಎಲೆಕ್ಟ್ರಿಸಿಟಿ ಹೇಗೆ ಕಂಡಕ್ಟ್ ಆಗುತ್ತೆ ಅಂತ. When the electrons are liberated on breaking the covalent bonds, they move randomly throughout the crystal lattice. So electron covalent bonds ಗಳು ಬ್ರೇಕ್ ಆಗಿ ಎಲೆಕ್ಟ್ರಾನ್ಸ್ ಹೊರಗಡೆ ಬಂದಾಗ random direction ಆಗಿ ಕ್ರಿಸ್ಟಲ್ ಅಲ್ಲಿ ಮೂವ್ ಆಗಕ್ಕೆ ಶುರು ಮಾಡ್ತಾರೆ. When an external electric field is applied, these electrons have a steady drift opposite to the direction of the applied field. So external electric field ಇಟ್ಟಾಗ electrons ಮೇಲೆ ಏನೋ ಫೋರ್ಸ್ ಬೀಳ್ತಾ ಇರುತ್ತೆ, ಯಾವ ಕಡೆ opposite to the direction of the electric field. ಯಾಕಂದ್ರೆ ನೆಗೆಟಿವ್ ಚಾರ್ಜ್, ಸೊ ಪಾಸಿಟಿವ್ ಈ ಕಡೆ ನೆಗೆಟಿವ್, ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತು ಪಾಸಿಟಿವ್ ಇಂದ ನೆಗೆಟಿವ್ ಬರುತ್ತೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ಪಾಸಿಟಿವ್ ಸೈಡ್ ಅಂದ್ರೆ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಕಾನ್ಸ್ಟಿಟ್ಯೂಟ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಾನ್ ಮೂವ್ ಆಗೋದೇ ಎಲೆಕ್ಟ್ರಿಕ್ ಕರೆಂಟ್ ಬಿಕಾಸ್ I is equal to dq by dt. ಸೊ ಚೇಂಜ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ಇಂದಾನೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗೋದ್ರಿಂದ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ. When a covalent bond is broken, a hole is created. So covalent bond break ಆದಾಗ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. For one electron set free, one hole is created. ಅಂದ್ರೆ ಒಂದು ಎಲೆಕ್ಟ್ರಾನ್ ಫ್ರೀ ಆದ್ಮೇಲೆ ಒಂದು ಹೋಲು ಅಲ್ಲಿ ಕ್ರಿಯೇಟ್ ಆಗುತ್ತೆ. This thermal energy creates whole electron pairs as there being as many holes as free electrons. So ಈ thermal energy, external energy ತುಂಬಾ ಎಲೆಕ್ಟ್ರಾನ್ ಹೋಲ್ ಪೇರ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಎಷ್ಟು ಹೋಲ್ಸ್ ಇರುತ್ತೋ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಫ್ರೀ ಎಲೆಕ್ಟ್ರಾನ್ಸ್ ಅಷ್ಟು ಹೋಲ್ಸ್ ಇರುತ್ತೆ. These holes move through the crystal lattice in random fashion like a liberated electron. So ಈ ಹೋಲ್ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಹೇಗೆ ಅಂತ ನೋಡ್ತೀವಿ. When an external electric field is applied, the holes drift in the opposite direction of the applied field. Thus, they constitute electric current. So, external field apply ಮಾಡಿದಾಗ ಎಲೆಕ್ಟ್ರಾನ್ಸ್ ಯಾವ ಸೈಡ್ ಮೂವ್ ಆಗುತ್ತೆ, ಅಪೋಸಿಟ್ ಟು ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಾನ್ ಎಲ್ಲ ಮೂವ್ ಆದ್ಮೇಲೆ ಏನಾಯ್ತು ಅಲ್ಲಿ ಹೋಲ್ಸ್ ಬಂತು.
ಸೊ ಈ ಹೋಲ್ಸ್ ಈ ಸೈಡ್ ಮೂವ್ ಆಗಿ ಶುರು ಆಯ್ತು ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಆಯ್ತು ಅಂದ್ರೆ ಇಲ್ಲಿ ಹೋಲ್ ಬಂತು, ಮತ್ತೆ ಎಲೆಕ್ಟ್ರಾನ್ ಆಯ್ತು ಇಲ್ಲಿ ಹೋಲ್ ಬಂತು, ಅಂದ್ರೆ ಒಂದು ಇಮ್ಯಾಜಿನೇಷನ್ ಮೂವ್ ಆಗ್ತಾ ಇದೆ ಹೋಲ್ ಅಂತ. There is a strong tendency of semiconductor crystal to form a covalent bond. So semiconductors ಯಾವಾಗಲೂ covalent bond ಮಾಡಕ್ಕೆ ತುಂಬಾ ಸ್ಟ್ರಾಂಗ್ ಟೆಂಡೆನ್ಸಿ ಅಂದ್ರೆ covalent bond ಈಸಿಯಾಗಿ ಫಾರ್ಮ್ ಆಗುತ್ತೆ ಅಂತ. Therefore a hole attracts an electron from the neighboring atom. So ಈಗ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಹೋಯ್ತು, ಸೊ ಇಲ್ಲಿ ಖಾಲಿ ಜಾಗ ಉಳಿತಲ್ಲ, ಸೊ ಈ ಖಾಲಿ ಜಾಗ ಉಳಿಸ್ಕೊಳ್ಳಿಕ್ಕೆ ಈ ಕ್ರಿಸ್ಟಲ್ಗೆ ಆಗಲ್ಲ, ಸೆಮಿಕಂಡಕ್ಟರ್ ಕ್ರಿಸ್ಟಲ್ಗೆ ಆಗಲ್ಲ. ಸೊ ಏನ್ ಮಾಡುತ್ತೆ, ನೈಬರಿಂಗ್ ಆಟಮ್ ಅಕ್ಕಪಕ್ಕ ಇರತಕ್ಕಂಥ ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ಬಾರೋ ಮಾಡ್ಕೊಳ್ಳುತ್ತೆ, ತಗೊಳುತ್ತೆ. ಸೊ ಇಲ್ಲಿ ಸ್ಯಾಟಿಸ್ಫೈ ಆಯ್ತು. ಸೊ ದಿಸ್ ಇಸ್ ಲೈಕ್ ನೌ ವೇಲೆನ್ಸಿ ಎಲೆಕ್ಟ್ರಾನ್ ಇಸ್ ಫ್ರಮ್ ನಿಯರ್ ಬೈ ಕೋವೆಲೆಂಟ್ ಬಾಂಡ್ ಫಿಲ್ಸ್ ಅಂಡ್ ಕಮ್ಸ್ ಟು ಫಿಲ್ ದ ಹೋಲ್ ಅಟ್ ಎ. ಸೊ ಈಗ ಇಲ್ಲಿ ಎಲೆಕ್ಟ್ರಾನ್ ಇದ್ದಿದ್ದು ಈ ಹೋಲ್ಗೆ ಸ್ಯಾಟಿಸ್ಫೈ ಮಾಡ್ಬೇಕಂತ ಎಲೆಕ್ಟ್ರಾನ್ ಇಲ್ಲಿ ಬಂತು. ಸೊ ಇಲ್ಲೇನಾಯ್ತು, ಮತ್ತೆ ಹೋಲ್ ಕ್ರಿಯೇಟ್ ಆಯ್ತು. ಸೊ ಈ ಹೋಲ್ ಕ್ರಿಯೇಟ್ ಆಗಕ್ಕೆ ಮತ್ತೆ ಬೇರೆ ಒಂದ್ ಕಡೆ ಜಾಗದಿಂದ ಎಲೆಕ್ಟ್ರಾನ್ ಬಂತು, ಸೊ ಇಲ್ಲಿ ಬಂದು ಕೂರುತ್ತು. ಸೊ ಇಲ್ಲಿಂದ ಈ ಹೋಲ್ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಬಂತು. ಸೊ ಇದೇ ರೀತಿ ಈ ಹೋಲ್ ಕೂಡ ಮೂವ್ ಆಗ್ತಾ ಹೋಗುತ್ತೆ. This movement of hole in the absence of applied electric field is random. So electric field ಇಲ್ಲ ಅಂದ್ರೆ ಈ ಮೂವ್ಮೆಂಟ್ ಹೋಲ್ ಮೂವ್ಮೆಂಟ್ ರ್ಯಾಂಡಮ್ ಡೈರೆಕ್ಷನ್ ಆಗಿರುತ್ತೆ, ಯಾಕಂದ್ರೆ ಎಲೆಕ್ಟ್ರಾನ್ ಕೂಡ ರ್ಯಾಂಡಮ್ ಡೈರೆಕ್ಷನ್ ಆಗಿ ಮೂವ್ ಆಗ್ತಾ ಹೋಗ್ತಿರುತ್ತೆ. But when an external electric field is applied, the hole drifts along the applied electric field. So external electric field ಇದ್ದಾಗ ಹೋಲ್ ಯಾವ ಕಡೆ ಹೋಗುತ್ತೆ, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಾನ್ಸ್ ಯಾವ ಕಡೆ ಹೋಗುತ್ತೆ, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಪ್ಯೂರ್ ಆರ್ ಇಂಟೆನ್ಸಿಕ್ ಸೆಮಿಕಂಡಕ್ಟರ್. ಸೊ ಪ್ಯೂರ್ ಅಥವಾ ಇದನ್ನ ಇಂಟೆನ್ಸಿಕ್ ಸೆಮಿಕಂಡಕ್ಟರ್ ಅಂತಾನು ಕರಿತೀವಿ. ಹಂಗಂದ್ರೆ ಏನಂತ ನೋಡೋಣ. ಸೊ ಸೆಮಿಕಂಡಕ್ಟರ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಪ್ಯೂರ್ ಫಾರ್ಮ್ ಈಸ್ ನೋನ್ ಆಸ್ ಇಂಟೆನ್ಸಿಕ್ ಸೆಮಿಕಂಡಕ್ಟರ್. ಸೊ ಯಾವುದೇ ಒಂದು ಸೆಮಿಕಂಡಕ್ಟರ್ ತುಂಬಾ ಪ್ಯೂರ್ ಇದ್ರೆ, ಅಂದ್ರೆ ಅದರಲ್ಲಿ ಏನು ಬೇರೆ ಎಲಿಮೆಂಟ್ ಇಲ್ಲ ಅಂದ್ರೆ, ಬೇರೆ ಏನು ಇಂಪ್ಯೂರಿಟೀಸ್ ಇಲ್ಲ ಅಂದ್ರೆ ಅದನ್ನ ನಾವು ಇಂಟೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. In intrinsic semiconductor, number of free electrons is always equal to number of holes. So intrinsic semiconductor ಅಲ್ಲಿ ಯಾವಾಗಲೂ number of free electrons is equal to number of holes. ಏನಕ್ಕಂದ್ರೆ ಹೊರಗಡೆಯಿಂದ ಯಾವುದೇ ಎಲೆಕ್ಟ್ರಾನ್ ಒಳಗಡೆ ಬರ್ತಾ ಇಲ್ಲ. ಸೊ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಹೊರಗಡೆ ಬಂದಿರುತ್ತೋ ಅಷ್ಟೇ ನಂಬರ್ ಆಫ್ ಹೋಲ್ಸ್ ಗಳು ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಇಂಟೆನ್ಸಿಕ್ ಸೆಮಿಕಂಡಕ್ಟರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಆಡಿಂಗ್ ಸಮ್ ಇಂಪ್ಯೂರಿಟಿ ಇನ್ ದ ಪ್ರೊಸೆಸ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಈ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ನ ಕಂಡಕ್ಟಿವಿಟಿ ಜಾಸ್ತಿ ಮಾಡ್ಬೇಕಂದಾಗ ನಾವೇನ್ ಮಾಡ್ತೀವಿ, ಕೆಲವೊಂದು ಇಂಪ್ಯೂರಿಟಿಗಳನ್ನ ಆಡ್ ಮಾಡ್ತೀವಿ ಈ ಇಂಟ್ರೆನ್ಸಿಕ್ ಪ್ಯೂರ್ ಸೆಮಿಕಂಡಕ್ಟರ್. ಸೊ ದಿ ಆಡೆಡ್ ಇಂಪ್ಯೂರಿಟಿ ಇಸ್ ವೆರಿ ಸ್ಮಾಲ್ ಇನ್ ದ ಆರ್ಡರ್ ಆಫ್ ದಿ atom per million atoms of pure semiconductor. Such semiconductor is known as impurity or extrinsic semiconductor. So ಈ ನಾವು ಇಂಪ್ಯೂರಿಟಿ ಆಡ್ ಮಾಡ್ತೀವಲ್ಲ, ದಟ್ ಅದು ತುಂಬಾ ಕಡಿಮೆ ಆಡ್ ಮಾಡಿರ್ತೀವಿ. ಅಂದ್ರೆ 1 ಮಿಲಿಯನ್ ಆಟಮ್ಸ್ಗೆ ಒಂದು ಆಟಮ್ ಇಂಪ್ಯೂರಿಟಿನ ನಾವು ಆಡ್ ಮಾಡ್ತೀವಿ. ಸೊ ಈ ಒಂದು ಪ್ರೊಸೆಸ್ ಈ ಒಂದು ಏನು ಇಂಪ್ಯೂರಿಟಿ ಸೆಮಿಕಂಡಕ್ಟರ್ ಆಯ್ತು, ಏನಕ್ಕಂದ್ರೆ ನಾವು ಬೇರೆ ಇಂಪ್ಯೂರಿಟಿನ ಆಡ್ ಮಾಡಿದ್ವಿ. So this is called as extrinsic semiconductor. The process of adding impurity to a semiconductor is known as doping. So ನಾವು ಸೆಮಿಕಂಡಕ್ಟರ್ ಗೆ ಇಂಪ್ಯೂರಿಟಿನ ಆಡ್ ಮಾಡೋ ಪ್ರೊಸೆಸ್ ಏನಂತ ಕರಿತೀವಿ ಅಂದ್ರೆ ಡೋಪಿಂಗ್ ಅಂತ ಕರಿತೀವಿ. And the doping material is either pentavalent atom like bismuth, antimony, arsenic, phosphorus, which have 5 valence electrons, or trivalent atoms like gallium, indium, aluminum, boron, which have 3 valence electrons. So ನಾವು ಏನು ಡೋಪಿಂಗ್ ಮಟೀರಿಯಲ್ ಅಥವಾ ಇಂಪ್ಯೂರಿಟಿನ ಯಾವ ತರ ಆಡ್ ಮಾಡ್ತೀವಿ ಅಂದ್ರೆ ಎರಡು ತರ ಇಂಪ್ಯೂರಿಟೀಸ್ ಆಡ್ ಮಾಡಬಹುದು. ಒಂದು ಪೆಂಟಾವ್ಯಾಲೆಂಟ್ ಆಟಮ್ಸ್, ಇನ್ನೊಂದು ಟ್ರೈವ್ಯಾಲೆಂಟ್ ಆಟಮ್ಸ್. ಸೊ ಪೆಂಟಾವ್ಯಾಲೆಂಟ್ ಆಟಮ್ಸ್ ಅಂದ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ ಇರೋದು. ಸೊ ತನ್ನ ವೇಲೆನ್ಸ್ ಶೆಲ್ ಅಲ್ಲಿ 5 ಎಲೆಕ್ಟ್ರಾನ್ ಗಳಿರೋದನ್ನ ನಾವು ಪೆಂಟಾವ್ಯಾಲೆಂಟ್ ಆಟಮ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬಿಸ್ಮತ್, ಆಂಟಿಮನಿ, ಆರ್ಸೆನಿಕ್, ಫಾಸ್ಫರಸ್. ಮತ್ತೆ ಟ್ರೈವ್ಯಾಲೆಂಟ್ ಆಟಮ್ಸ್ ಅಂದ್ರೆ ಗೇಲಿಯಂ, ಇಂಡಿಯಂ ಅಂಡ್ ಅಲ್ಯೂಮಿನಿಯಂ, ಬೋರಾನ್. Next, n-type semiconductor, extrinsic semiconductor. So n-type semiconductor andre when a small amount of pentavalent impurity is added to a semiconductor crystal, pure semiconductor crystal, it results as n-type extrinsic semiconductor. ಅಂದ್ರೆ ನಾವು ಇಂಪ್ಯೂರಿಟಿ ಆಡ್ ಮಾಡ್ಬೇಕಾದ್ರೆ ಏನಾದ್ರೂ ಪೆಂಟಾವ್ಯಾಲೆಂಟ್ ಸೆಮಿಕಂಡಕ್ಟರ್ ನ ಆಡ್ ಮಾಡಿದ್ರೆ ಇಂಪ್ಯೂರಿಟಿ ಆಗಿ ಇಟ್ ಫಾರ್ಮ್ಸ್ n-type extrinsic semiconductor. In n-type semiconductor, holes are majority carriers while electrons are majority carriers while positive holes are minority carriers. So n-type semiconductor ಅಲ್ಲಿ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಕ್ಯಾರಿಯರ್ಸ್ ಆಗಿರುತ್ತೆ, ಮತ್ತೆ ಹೋಲ್ಸ್ ಮೈನಾರಿಟಿ ಕ್ಯಾರಿಯರ್ಸ್ ಆಗಿರುತ್ತೆ. ಏನಕ್ಕಂದ್ರೆ ಇದರಲ್ಲಿ ನಾನು ಹೇಳಿದ್ದೆ n-type semiconductor ಅಂದ್ರೆ ಪೆಂಟಾವ್ಯಾಲೆಂಟ್ ಎಲಿಮೆಂಟ್ ನ ಆಡ್ ಮಾಡ್ತೀವಿ ಅಂತ. ಸೊ ಪೆಂಟಾವ್ಯಾಲೆಂಟ್ ಎಲಿಮೆಂಟ್ ಅಲ್ಲಿ ಏನಿರುತ್ತೆ 5 ವೇಲೆನ್ಸ್ ಎಲೆಕ್ಟ್ರಾನ್. ಸೊ
5 ಎಲೆಕ್ಟ್ರಾನ್ ಹೊರಗಡೆ ಶೆಲ್ ಅಲ್ಲಿ ಇರುತ್ತೆ, ಅಂದ್ರೆ ಈಸಿಯಾಗಿ ಕಂಡಕ್ಷನ್ ಮಾಡಬಹುದು ಆ 5 ಎಲೆಕ್ಟ್ರಾನ್ಸ್. ಸೊ ಇದರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ ಸೊ ದೇರ್ ವಿಲ್ ಬಿ ಮೆಜಾರಿಟಿ ಆಗಿ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ ಆಗಿ ಸಾರಿ ಮೆಜಾರಿಟಿ ಕ್ಯಾರಿಯರ್ ಆಗಿ ಎಲೆಕ್ಟ್ರಾನ್ಸ್ ಇರುತ್ತೆ. ಬಟ್ ಮೈನಾರಿಟಿ ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ, ಸೊ ಹೋಲ್ಸ್ ಆರ್ ಮೈನಾರಿಟಿ, ಸೊ ಅದಕ್ಕೆ ಪಾಸಿಟಿವ್ ಹೋಲ್ಸ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೆಕ್ಸ್ಟ್ P type extrinsic semiconductor. So it's opposite. When small amount of trivalent impurity is added to pure crystal during the crystal growth, resulting in P type extrinsic semiconductor. So doping time ಅಲ್ಲಿ impurity add ಮಾಡೋ time ಅಲ್ಲಿ ನಾವೇನಾದ್ರೂ trivalent impurity ನ add ಮಾಡಿದ್ರೆ this becomes P type. ಸೊ ಇಲ್ಲೇನಿರುತ್ತೆ ಇದ್ರ ಆಪೋಸಿಟ್. ಸೊ P type ಅಲ್ಲಿ ಬರೀ 3 ಎಲೆಕ್ಟ್ರಾನ್ಸ್ ಇರುತ್ತೆ, ಸೊ ಇಲ್ಲಿ ಹೋಲ್ಸ್ ಜಾಸ್ತಿ ಆಗುತ್ತೆ ಬಟ್ ಎಲೆಕ್ಟ್ರಾನ್ಸ್ ಕಡಿಮೆ ಆಗುತ್ತೆ. therefore majority carriers are positive holes while minority carriers are holes. minority carriers or electrons. So friends, ಇದನ್ನ ಸೆಷನ್ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು.